ನಮ್ಮ ಪತ್ರಿಕಾಗೋಷ್ಠಿನಲ್ಲಿ ನಮ್ಮ ಮಹಿಳಾ ಗ್ರಾಮಾಂತರ ಅಧ್ಯಕ್ಷರಾದ ಲಕ್ಷ್ಮೀ ವನರಾಜ್ ಅವರಿದ್ದಾರೆ. ನಮ್ಮ ಇತ್ತೀಚೆಗೆ ಇನ್ನು ಅಧಿಕೃತ ಕಾಂಗ್ರೆಸ್ ಪರವಾಗಿದ್ರು ಕೂಡ ಅಧಿಕೃತ ಸೇರ್ಪಡೆ ಆದಂಗೆ ಆಗಿದೆ. ಇವತ್ತು ಚಲೋಣ್ಣವರ ನೇತೃತ್ವದ ಅಧಿಕೃತ ಸೇರ್ಪಡೆ ನಮ್ಮ DL ಸಂಕಲಿಗೌಡರು, ಮಾಜಿ ರಾಜ್ಯ ಯುವ ಜನಪದ ಪ್ರಧಾನ ಕಾರ್ಯದರ್ಶಿಗಳು ಅವರಿದ್ದಾರೆ. ನಮ್ಮ ಇನ್ನೊಬ್ಬರು ಮಹಿಳಾ ಮುಖಂಡರಾದಂತಹ ವಿವಿ ನಗರದ ಗೀತಾ ಅವರಿದ್ದಾರೆ. ನಮ್ಮ ಹಿರಿಯರಾದಂತಹ ನಮ್ಮ ಪಕ್ಷದ ಮುಖಂಡರಾದಂತಹ ಶ್ರೀಕಂಠಣ್ಣ ಇದ್ದಾರೆ, ಶ್ರೀಕಂಠರು. ನಮ್ಮ ಇನ್ನೊಬ್ಬ ಪಕ್ಷದ ಮುಖಂಡರಾದಂತಹ ಪಾಲ್ರಾಜ್ ಅವರಿದ್ದಾರೆ. ಮತ್ತೊಬ್ಬ ನಮ್ಮ ಪಕ್ಷದ ಮುಖಂಡರಾದಂತಹ ಪಾಸಖಾನ್ ಅವರಿದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾಳೆ ನಮ್ಮ ದೇಶದ ನಮ್ಮ ಪಕ್ಷದ ಹಿರಿಯ ನಾಯಕರು, ಯುವಕರ ಆಶಾಕಿರಣ, ಕ್ರಾಂತಿಕಾರಿ ನಾಯಕ, ಭಾರತ್ ಜೋಡೋ ಮತ್ತೆ ಭಾರತ್ ನ್ಯಾಯಯಾತ್ರೆ, ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ಯೋಧರಾಗಿ ಇಡೀ ದೇಶಾದ್ಯಂತ ಭಾರತವನ್ನ ಒಗ್ಗೂಡಿಸ್ಲಿಕ್ಕಾಗಿ ಏನು ದ್ವೇಷದ ರಾಜಕಾರಣವನ್ನ ಬಿಜೆಪಿ RSS ಮಾಡ್ತಾ ಇದೆ, ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕ, ಪರಮೋಚ್ಚ ನಮ್ಮೆಲ್ಲರ ನಾಯಕ ರಾಹುಲ್ ಗಾಂಧೀಜಿಯವರು ಮಂಡ್ಯಕ್ಕೆ ಬರ್ತಾ ಇದ್ದಾರೆ. ಒಂದು ಬೃಹತ್ ಸಮಾವೇಶದ ಮೂಲಕ ಅವರನ್ನ ಬರಮಾಡ್ಕೊಳ್ತಾ ಇದ್ದೀವಿ. ನಾನು ಈ ಮೂಲಕ ತಮ್ಮೆಲ್ಲರ ಮೂಲಕ ನಮ್ಮ ಜಿಲ್ಲೆಯ ಎಲ್ಲ ಜನರ ಮತ್ತೆ ಯುವ ಜನರ, ವಿದ್ಯಾರ್ಥಿಗಳ, ಮಹಿಳೆಯರ ಎಲ್ಲರಲ್ಲೂ ನಾನು ಮನವಿ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮನವಿ ಏನಪ್ಪಾ ಅಂದ್ರೆ, ನೀವು ಲಕ್ಷ ಜನಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು. ನಮ್ಮ ಲೋಕಸಭಾ ಅಭ್ಯರ್ಥಿ ವೆಂಕಟರಮಣ ಗೌಡರನ್ನ ಗೆಲ್ಲಿಸೋದ್ರ ಮೂಲಕ ಈ ಸಮಾವೇಶನ ಯಶಸ್ವಿ ಮಾಡಬೇಕು ಅಂತ ನಾನು ತಮ್ಮ ಮೂಲಕ ಮನವಿಯನ್ನ ಮಾಡ್ತಾ ಇದ್ದೀನಿ. ಮತ್ತೆ ಹಾಗೇನೆ ಈಗ ಮೊನ್ನೆ ತಾನೇ ಕುಮಾರಸ್ವಾಮಿ ಅವರು ಏನು ಮಹಿಳೆಯರ ಬಗ್ಗೆ ಯಾವ ರೀತಿ ಮಾತಾಡ್ತಾರೆ, ಇವ್ರಿಗೇನು ನಾಲ್ಗೆನಾ ಏನು ಅಂತ ಗೊತ್ತಿಲ್ಲ. ಇವ್ರು ಏನಂತ ತಿಳ್ಕೊಂಡಿದ್ದಾರೆ, ಮಹಿಳೆಯರು ಗೌರವದಿಂದ ಒಂದು ದೇವಸ್ಥಾನಕ್ಕೆ ಹೋಗೋದ, ಆಸ್ಪತ್ರೆಗೆ ಹೋಗೋದು, ಮತ್ತೆ ಅವ್ರ ನೆಂಟಿಷ್ಟು ಮನೆಗೆ ಹೋಗೋದು, ಇದು ತಪ್ಪ? ಏನ್ ಕುಮಾರಸ್ವಾಮಿ ಅವರು ಈ ರೀತಿ ಮಹಿಳೆಯರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ? ಇವ್ರೆ ರೌಡಿಗಳ? ಇವರು ಮಹಿಳೆಯರು ಬರೀ 2,000 ತಗೊಂಡ್ತಾರೆ, ಗ್ಯಾರಂಟಿಗಳು, ಇವ್ರಿಗೆಲ್ಲ ಏನೇನೋ ದಾರಿ ತಪ್ಪಿದ್ದಾರೆ ನಮ್ಮ ತಾಯಿಂದಿರು ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ತಾಯಿಂದಿರ ಬಗ್ಗೆ? ಮಹಿಳೆಯರು ಇವರೇನು ಅಕ್ಕ ತಂಗಿ ತಾಯಿಂದಿರು ಹೊಟ್ಟೆ ಹುಟ್ಟಿಲ್ವಾ? ಅಕ್ಕ ತಂಗಿರಿಲ್ವಾ? ಇವರು ಬಡವರು ಸಾಮಾನ್ಯ ಜನ ಬದುಕದೇ ಇಷ್ಟು ಹೊಟ್ಟೆ ಹುಡ್ಕೊಳ್ಳೋದಾದ್ರೆ ಇವ್ರು ಎಲ್ಲಿಂದ ಬಂತು? ಸಾವಿರಾರು ಎಕರೆ ಬಿಡದಿ ಸುತ್ತಮುತ್ತ ಮತ್ತೆ ಬೆಂಗಳೂರು ಸುತ್ತಮುತ್ತ ಸಾವಿರಾರು ಎಕರೆ ಸಂಪಾದನೆ ಮಾಡಿದಾರಲ್ಲ, ಇದು ಯಾರು ಕೇಳಲಿಲ್ಲ ಇವ್ರನ್ನ? ಇವ್ರು ಮಾತ್ರ ದುಡಿದ್ರ? ಏನು ನಿಂಬೆ ಗಿಡ ಮತ್ತೆ ಈ ಬದನೆಕಾಯಿ ಬೆಳೆದ್ರು ಮಾಡಿದ್ರ ಸಂಪಾದನೆನ? ಇವರು ಏನೋ ಯಾವ್ದು ಫಿಲಮ್ ತೆಗಿತಿದ್ರಲ್ಲ ಅಲ್ಲದ ಸಂಪಾದನೆ ಮಾಡ್ಬಿಟ್ರ? ಆಲೂಗೆಡ್ಡೆ ಬೆಳಿತಿದ್ರ? ಕುಮಾರಸ್ವಾಮಿ ಅವರು ತಪ್ಪು. ನೀವು ಕೂಡ ಈ ರಾಜ್ಯದ ಕೊಳ್ಳೆಯನ್ನೇ ಹೊಡೆದಿರೋದು. ಈ ತರ ಮಹಿಳೆಯರ ಬಗ್ಗೆ ಮಾತಾಡೋದು ಬಹಳ ತಪ್ಪು, ಖಂಡನೀಯ. ಅದ್ರ ಬಗ್ಗೆ ನಮ್ಮ ಗ್ರಾಮಾಂತರ ಮಹಿಳಾ ಅಧ್ಯಕ್ಷರು ಮಾತಾಡ್ತಾರೆ. ಈಗ ಒಂದು ಸೆಕೆಂಡ್ ಸರ್, ನಾನು ಲಾಸ್ಟಲ್ಲಿ ನಿಮ್ಗೆ ಪ್ರಶ್ನೆ ಉತ್ತರ ಕೊಡ್ತೀನಿ. ಈಗ GT ದೇವೇಗೌಡ ಕೂಡ ನೀವೆಲ್ಲ ರೌಡಿಗಳು, ಅವ್ರ ಬಗ್ಗೆ ನಮ್ಮ DL ಸಂಕಲಿಗೌಡರು ಮಾತಾಡ್ತಾರೆ. ಯಾಕೆಂದ್ರೆ ನಿಮ್ಗೂ ಟೈಮ್ ಆಗಿದೆ. 48 ಎಕರೆ ಕುಮಾರಸ್ವಾಮಿ, 48 ಎಕರೆ ನಾನು ಸಂಪಾದನೆ ಮಾಡಿದ್ದೀನಿ. ನಾನು ಶ್ರೀಮಂತದ್ದು ಖರೀದಿ ಮಾಡಿದ್ದೀನಿ. ಅದರಲ್ಲಿ 50 ಲಕ್ಷ ಬಾಳೆ ಬೆಳೆದಿದ್ದೀನಿ, ಬೇರೆ ಬೇರೆ ಬೆಳೆದಿದ್ದೀನಿ ಅಂತ ಹೇಳೋದು. ನೀವು ಸುತ್ತಮುತ್ತ 100 ಎಕರೆ ನಾವು ಜಮೀನ್ ಐತೆ ಅಂತ ಹೇಳಿದ್ರು. ನೀವು ಸುಮ್ಮನೆ ಗಾಳಿ ಕೊಂಡು ಹೊಡೆದಂಗ ಆಗಲ್ಲ. ಹೇಳ್ರಿ, ನಾವು ಬರೆದ್ರೆ ನಮ್ನ ಕೋರ್ಟ್ ಡೆಫಾಮೇಷನ್ ಕೇಸ್ ಹಾಕ್ಬಿಟ್ಟು ಕೋರ್ಟ್ಗೆ ಕೈ ಕಟ್ಟ ನಿಂತ್ಕೊಂಡ್ ಮಾಡ್ತಾರೆ. ನೀವು ಡಾಕ್ಯುಮೆಂಟ್ ಅಂತ ಕೊಡ್ಬೇಕಲ್ವೇನ್ರಿ? ಆಯ್ತು, ದಾಖಲೆ ಸಮೇತ
ಸರ್ 106 ಎಕರೆ ಎಲ್ಲಿಂದ ಹೇಳಿದ್ಮೇಲೆ ಡಾಕ್ಯುಮೆಂಟ್ ಕೊಡ್ಬೇಕಲ್ವಾ? ಈಗ ಆಯ್ತು ಅದ್ರಲ್ಲಿ ಸರ್ ನಾವು ನಾನು ಐದು ಹೇಳ್ತಾ ಇದ್ದೆ ಇದ್ರಲ್ಲಿ ಇಲ್ಲ ಇವ್ರು ಹರಿದಾರಪ್ಪ. 106 ಎಕರೆ ಇವ್ರು ಹರಿದಾರೆ ಕೋರ್ಟ್ಗೆ. ಈಗ ಆಯ್ತು ಗೊತ್ತಾಯ್ತು ನಾನು 200 ರೂಪಾಯಿ ಸಲ ಮಾಡಿದ್ರೆ ನಾನು ನಿಮ್ಗೆ 106 ಎಕರೆ ಅಂತ ಹೇಳ್ತೀರಿ, ಪತ್ರಿಕೆಯಲ್ಲಿ ಕೊಡ್ಬೇಕಲ್ಲ ಪತ್ರಿಕೆಯಲ್ಲಿ ಹೇಳಿಲ್ಲ ನಾನು ಪ್ರಿಂಟ್ ಅಲ್ಲಿ ನೀವು ಅದು ಹೇಳೋದಿಲ್ಲ, ದಾಖಲೆ ಇದೆಯಲ್ಲ. ಆಯ್ತು ಇವರು ಯಾವ ಏನನ್ನ ಕಂಡು ಇವರು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ ಈಗ ಆಯ್ತು ಅದನ್ನ ನಾನು ದಾಖಲೆ ಸಮೇತ ಮಾತಾಡ್ತೀನಿ ಈಗ ಮಹಿಳೆಯರು ಒಂದ್ ಸ್ವಲ್ಪ ಹೇಳ್ತಾರೆ ಈಗ ಆಯ್ತು ನಾನು ಇದರಲ್ಲಿ ಪ್ರಿಂಟ್ ಅಲ್ಲಿ ಇಲ್ಲ ಆದ್ರೂ ಅದಾಯ್ತು. ನಿಮ್ಮ ಜಿಲ್ಲೆ ಮಂಡ್ಯ ಜಿಲ್ಲೆಯೊಳಗೆ ಈಗ ಸ್ಟಾರ್ ಚಂದ್ರ ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ, ಕೋಟಿ ಗಟ್ಟಲೆ ದುಡ್ಡು ಇಟ್ಟಿದ್ರೆ ಮಾತ್ರ ಕ್ಯಾಂಡಿಡೇಟ್ ಆಗಕ್ಕಾಗತ್ತಾ? ಅದ್ಯಾವಪ್ಪ ಜೋಳ ಯಾತ್ರೆಯಲ್ಲಿ ಇದ್ದ ಯಾವಾಗ ಕೊಡ್ಬೇಕಾಗಿತ್ತು? ನಿಮ್ ಪಕ್ಕದ ನಿಮ್ ಸ್ನೇಹಿತರು ಕೇಳಿ ಯಾವಾಗ ಕೊಡ್ಬೇಕಾ ಬೇಡ ಅಂತಾರ? ಇರ್ಲಿ ಈಗ ಲಕ್ಷ್ಮಣ ಸರ್ ಲಕ್ಷ್ಮಣ ನನ್ನಂತ ಒಬ್ರು ಕಾರ್ಯಕರ್ತರು ಅವರು ಕೂಡ ಅದು ಏಜೆನ್ಸಿ ಲೆವೆಲ್ ಅಲ್ಲಿ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ತೀರ್ಮಾನ ಆಯ್ತು ಸರ್, ನಾವು ತಲೆ ಬಾಗ್ತೀವಿ. ನಿಜ ನೀವು ಕಾರ್ಯಕರ್ತರು ನನಗೆ ಸಭೆ ಕರೆದಿದ್ರ? ನಿಜ ಕಾರ್ಯಕರ್ತರು ನಿಮ್ ಕರೆದಿದ್ರ ಸಭೆ? ಇಲ್ಲ ಎಮ್ಎಲ್ಎಗಳೆಲ್ಲ ಮುಖಂಡರುಗಳನ್ನ ಕರೆದಿದ್ರು, ಕಾರ್ಯಕರ್ತರು ಎಲ್ಲರೂ ಕರೆಯಕ್ಕಾಗಲ್ಲ. ಈಗ ಯಾವಪ್ಪ ರಾಹುಲ್ ಗಾಂಧಿ ಜೊತೆನಲ್ಲಿ ಭಾರತ್ ಜೋಡೋ ಯಾತ್ರೆನಲ್ಲಿ ಜೋಡ್ಸಕ್ ಹೋಗಿದ್ದಪ್ಪ. ಹೌದು ನ್ಯಾಯ ಯಾತ್ರೆಯಲ್ಲಿ ನ್ಯಾಯ ಏನು ಜನಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೋಗಿ ಅಂತ ನಿಷ್ಠಾವಂತ ಕಾರ್ಯಕರ್ತನ ಒಂದ್ ಮಾತು ಕೇಳ್ಬೇಕಾಯ್ತು. ಏನಪ್ಪ ನಾನು ಅಲ್ಲಿದ್ನಲ್ಲ ಮಾತ್ರ ಕಾಂಗ್ರೆಸ್ ಒಳಗೆ ಅಭ್ಯರ್ಥಿನ ಇಲ್ಲ ಅಂದ್ರೆ ಯಾವ ಕೋಟಿ ಅಂದ್ರೆ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಸರ್ ನನ್ನಂತ ಕಾರ್ಯಕರ್ತರು ಕೂಡ ಎಂಪಿಗಳಾಗಿದ್ದಾರೆ, ಎಂಎಲ್ಎ ಆಗಿದ್ದಾರೆ. ಉದಾಹರಣೆಗೆ ಲಕ್ಷ್ಮಣ ಒಬ್ರು ನೀವು ಮಂಡ್ಯ ಕೇಳಕ್ ಬಂದಿದ್ದೀರಾ? ಅಲ್ಲ ನೀವು ಮಂಡ್ಯ ಕೇಳಕ್ ಬಂದಿದ್ದೀರಾ, ಮೈಸೂರು ಕೇಳಕ್ ಬಂದಿದ್ದೀರಾ? ನಾವು ಮಂಡ್ಯ ಬರೀಬೇಕಾ ಮೈಸೂರು ಬರೀಬೇಕಾ? ವೆಂಕಟರಮಣ ಬರೀ ಬೇಡವಾ? ನಾವು ಆಯ್ತು ಸರ್, ಈಗ ವೆಂಕಟರಮಣಗೌಡ ನಮ್ಮ ಅಭ್ಯರ್ಥಿ, ಈಗ ನಮ್ಮ ಅಭ್ಯರ್ಥಿ ವೆಂಕಟರಮಣಗೌಡ ಸರಿ. ಮತ್ತೆ ನೀವು ನಮ್ಮ ಜಿಲ್ಲಾ ನಾಯಕರು ಮತ್ತೆ ನಮ್ಮ ರಾಹುಲ್ ಗಾಂಧಿ ಅವರು ಅಭ್ಯರ್ಥಿ ಮಾಡಿದ್ದಾರೆ. ನೀವು ಮಾತಾಡ್ತಾ ಇರ್ತೀರಿ, ಅವರು ಮಾತಾಡೋದಕ್ಕೆ ಸರಿ. ರಾಹುಲ್ ಗಾಂಧಿ ಅಂದ್ರೆ ಯಾರಪ್ಪ ಅವರು? ರಾಹುಲ್ ಗಾಂಧಿ ಮಿಸ್ಟೇಕ್ ಆಗಿರ್ಬೇಕು. ಪರಸ್ಪರ ಟೀಕೆಗಳು ವಿರೋಧಗಳು ಸಹಜವಾಗಿ ಬರ್ತವೆ, ಯಾವ ಪೊಲೀಸರು ಹುಡುಕಿ ಬರ್ತಾರೆ. ಮೊನ್ನೆದು ಅದನ್ನ ಮತ್ತೆ ಪುನರಾವರ್ತನೆ ಮಾಡಲ್ಲ. ಯಾವ್ದು ಗ್ಯಾರಂಟಿ ಯೋಜನೆಗಳೇ ತಾಯಿಯವರು ದಿಕ್ಕು ತಪ್ಪಿದ್ದಾರೆ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು. ಅದು ಮೀರಿ ಹಿರಿಯ ನಾಯಕರು GT ದೇವೇಗೌಡ ಹೇಳ್ತಾರೆ, ಗ್ಯಾರಂಟಿ ಫಲಾನುಭವಿಗಳು ಏನು ಗ್ಯಾರಂಟಿ ಯೋಜನೆಗಳು ಭಯೋತ್ಪಾದಕರನ್ನ ಸೃಷ್ಟಿ ಮಾಡ್ತವೆ ಅಂತ. ಭಯೋತ್ಪಾದಕರು ಅಂದ್ರೆ ಏನು? ಗ್ಯಾರಂಟಿ ನನಗನ್ನಿಸ್ತದೆ ಯಾಕ ಪದ ಬಳಸಿದ್ರೆ GT ದೇವೇಗೌಡರು ಅಂದ್ರೆ, ಗ್ಯಾರಂಟಿ ಘೋಷಣೆ ಮಾಡಿದಾಗ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಕಾಂಗ್ರೆಸ್ ಪರವಾದಂತ ಒಂದು ದೊಡ್ಡ ಫಲಿತಾಂಶವನ್ನು ರಾಜ್ಯ ಜನತೆ ಕೊಟ್ಟರು. ಈಗ ಅದೇ ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಜನಗಳಿಗೆ ತಲುಪ್ತಿದ್ದಾವೆ. ಆ ಫಲಾನುಭವಿಗಳು ಎಲ್ಲಿ ನಮ್ಮನ್ನ ಈ ಚುನಾವಣೆಯಲ್ಲಿ ಆಚೆ ಇಡ್ತಾರೋ ಮತ್ತೆ ಕಾಂಗ್ರೆಸ್ ಪರ ಕೆಲಸ ಮಾಡ್ತಾರೋ ಅಂತ ಹೇಳಿ ಅವ್ರಿಗೆ ಭಯ ಶುರುವಾಗಿದೆ. ಅಂದ್ರೆ ಒಂದ್ ರೀತಿಯಲ್ಲಿ ಭಯೋತ್ಪಾದಕರನ್ನು ಪದ ಬಳಸಿರೋದೇ ಅವರು, ಇವ್ರಿಗೆ ಭಯ ಬಿದ್ದ ಅಂತ ಒಂದು ಪ್ರಶ್ನೆ. ಹಿರಿಯರಿದ್ದಾರೆ ಅವರು. ಅಂಗ್ಲೆಕ್ಕ ಕಡೆ GT ದೇವೇಗೌಡರು ಆರಂಭದ ಕಣಸ್ಥಾನದಲ್ಲಿ 13 ತಿಂಗಳು ಅವರು ಮೈತ್ರಿ ಸರ್ಕಾರದಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡಿದ್ರು. 30 ತಿಂಗಳು ಸಿದ್ದರಾಮಯ್ಯ ಹಿಂದೆ ಸುತ್ತಾ ಇದ್ರು ಅವರು GT ದೇವೇಗೌಡರು. ಕೊನೆಯ 6 ತಿಂಗಳು ಮತ್ತೆ ಅವರು JDS ಹೋದ್ರು. ಅದು ಜಗಜ್ಜಾಹಿರು. ದಯಮಾಡಿ ಭಯೋತ್ಪಾದಕರು ಏನು ಅನ್ನೋ ಅರ್ಥನ GT ದೇವೇಗೌಡರು ಸ್ಪಷ್ಟನೆ ಕೊಡಬೇಕು. ಅವರಿಗೆ ಭಯ ಶುರುವಾಗಿದೆ. ಈ ಗ್ಯಾರಂಟಿ ಯೋಜನೆಗಳು ಅವ್ರನ್ನ ನಿದ್ದೆಗೆಡಿಸಿದ್ದಾವೆ. ಅವರು ಭಯ ಬಿದ್ದು ಆ ಫಲಾನುಭವಿಗಳನ್ನ ಭಯೋತ್ಪಾದಕರು ಅಂತ ಹೇಳೋದು ಎಷ್ಟು ನ್ಯಾಯ? ದಯಮಾಡಿ ಹಿರಿಯರಿದ್ದಾರೆ, ಯಾವ ಮಾತುಗಳಿಗೆಲ್ಲ ಒಂದು ತೂಕ ಇರ್ತದೆ. ಎಲ್ಲೋ ಹಳ್ಳಿ ಕಟ್ಟಿದ್ದವು ಟೀ ಅಂಗಡಿ ಕುತ್ಕೊಂಡು ಮಾತಾಡಿದ್ದಾರೆ. ಅದನ್ನ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೀವಿ ಸರ್. ಭಯೋತ್ಪಾದಕರು ಅಂತ ಅಂದ್ರೆ ಈ ಸಮಾಜದ ವ್ಯವಸ್ಥೆನ ಹಾಳು ಮಾಡ್ತಕ್ಕಂಥ ಸರ್. ಯಾರು ಭಯೋತ್ಪಾದಕರು? ಈ ಸಮಾಜದಲ್ಲಿ ಕಾನೂನುಗಳನ್ನ, ಈ ಸಂವಿಧಾನವನ್ನ ಧಿಕ್ಕರಿಸಿ ತೆರೆ ಮೇಲಿನಲ್ಲಿ ನಾನು ಕಾಂಗ್ರೆಸ್ JDS ಬಿಜೆಪಿ ಕೇಳ್ತಿಲ್ಲ ಸರ್. ರಾಮೇಶ್ವರ ಬಾಂಬ್ ಸ್ಫೋಟದಲ್ಲಿ ಅವ್ರು ನಮ್ಮ ಬ್ರದರ್ಸ್ ಅಂತಾರೆ ಕಾಂಗ್ರೆಸ್ನವರು. ಭಯೋತ್ಪಾದಕರು ಬ್ರದರ್ಸ್ ಸರ್. ಇಲ್ಲಿ ಭಯೋತ್ಪಾದಕರು ಯಾರೇ ಆದ್ರೂ ಕೂಡ ಅದು ತಪ್ಪೇ. ಆ ಪ್ರಕರಣದಲ್ಲಿ ಅತಿ ಹೆಚ್ಚಾಗಿ ಅಲ್ಪಸಂಖ್ಯಾತರನ್ನೇ ಬಿಂಬಿಸುದುಂಟು. ಹಿಂದೂಗಳು ಕೂಡ ಆ ಪ್ರಕರಣದಲ್ಲಿದ್ದಾರೆ.
ಅಲ್ಪಸಂಖ್ಯಾತರು ಅಲ್ವಾ? ಅವ್ರು ನಮ್ಮ ಹೌದೌದು. ನಾವು ಕೇಳ್ತಾ ಇರೋದು ಭಯೋತ್ಪಾದಕರು ಅವರು ನಮ್ಮ ಸಹೋದರರು ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. ಹಾಗಾದ್ರೆ ನಿಮ್ಗೆ ಅದು ಸಹಮತ ಇದೆಯಾ? ನನ್ಗೆ ಸಹಮತ ಇಲ್ಲ. ಯಾವ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಯಾವುದೇ ವರ್ಗ, ಯಾವುದೇ ಸಮಾಜ, ಯಾವುದೇ ಧರ್ಮದವರು ಕೂಡ ಭಾಗವಹಿಸಿದ್ರು ಕೂಡ ಅದು ಸಂವಿಧಾನ ವಿರೋಧಿ ನೀತಿ, ಅವ್ರ ಶಿಕ್ಷೆ ಆಗ್ಬೇಕು. ಈಗ ಭಯೋತ್ಪಾದಕರು ಅಂತ ಹೇಳಿದವರು ಯಾರು ಅಂದ್ರಿ? ಜಿ.ಟಿ. ದೇವೇಗೌಡರು ಗ್ಯಾರಂಟಿ ಫಲಾನುಭವಿಗಳನ್ನ ಒಟ್ಟಾರೆಯಾಗಿ ಎಲ್ಲ ಜೆಡಿಎಸ್ ನಾಯಕರು ಕೂಡ ಗ್ಯಾರಂಟಿ ಯೋಜನೆಗಳನ್ನ ಒಂದು ಅಪಪ್ರಚಾರವಾಗಿ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಇದರಿಂದ ಅವ್ರ ಭಯ ಶುರುವಾಗಿದೆ. ಅವರು ಯಾಕೆ ಈಗ ಮಾತಾಡ್ತಾ ಇದ್ದಾರೆ? ಯಾಕೆಂದ್ರೆ ಯಾವುದೇ ಒಂದು ರಾಜಕೀಯ ಪಕ್ಷಗಳು ನಾವು ತಿಳುವಳಿಕೆ ಬಂದಿದ್ದರಿಂದ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂಥದ್ದನ್ನ 100% ಸಮರ್ಪಕವಾಗಿ ಜಾರಿ ಮಾಡಿದ್ದು ನಾವು ನೋಡಿದ್ದಿಲ್ಲ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಏನು ಈ ಗ್ಯಾರಂಟಿ ಕೊಟ್ಟಿತ್ತು ಅದನ್ನ ಆದಷ್ಟು ಬೇಗ ಜಾರಿಗೊಳಿಸಿದ್ರು. ಜನ ಅವ್ರ ಪರ ಹೋಗ್ತಿದ್ದಾರೆ, ನಾವು ಚುನಾವಣೆ ಎದುರಿಸಬೇಕಾಗಿದೆ ಅಂತೇಳಿ ಗ್ಯಾರಂಟಿ ಯೋಜನೆಗಳಿಂದ ದಿವಾಳಿ ಆಗ್ತಿದೆ, ಮತ್ತೊಂದು ಆಗ್ತಿದೆ, ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ. ಈಗ ಭಯೋತ್ಪಾದಕತೆ ಸೃಷ್ಟಿ ಆಗ್ತಿದೆ, ಗ್ಯಾರಂಟಿ ಫಲಾನುಭವಿಗಳು ಭಯೋತ್ಪಾದಕರಾಗ್ತಿದ್ದಾರೆ ಅಂತ ಹೇಳಿಕೆಯನ್ನು ನಾವು ಖಂಡಿಸ್ತೀನಿ. ನಾನು ಅವ್ರ ಭಯ ಶುರುವಾಗಿದೆ. ಈ ಫಲಾನುಭವಿಗಳೆಲ್ಲ ಕಾಂಗ್ರೆಸ್ ಕೊಟ್ಟಿದ್ರೆ ನಾವೆಲ್ಲ ನಿಲ್ಲೋದು ಅನ್ನೋ ದೃಷ್ಟಿಕೋನದಲ್ಲಿ ಅಂತೇಳಿ ಹಿರಿಯರಿದ್ದಾರೆ. ಸರ್ಕಾರಿ ಕ್ಷೇತ್ರದಲ್ಲಿ 3 ಸರಿ ಶಾಸಕರ ಕೆಲಸ ಮಾಡಿರೋರು. ದಯಮಾಡಿ ಆ ಪದದ ಅರ್ಥ ಏನು ಅಂತ ಇಡೀ ನಾಡಿನ ಜನತೆ ತಿಳಿಸ್ಬೇಕು ಅಂತ ನಾನು ಕೇಳ್ತೇನೆ. ಓಕೆ, ನಾಳೆ ಎಷ್ಟು ಜನ ಸೇರೋ ಸಾಧ್ಯತೆ ಇರುತ್ತೆ ಒಬ್ಬರೇ? ಒಂದು ಲಕ್ಷಾಂತರ ಜನ ಸೇರ್ತಾರೆ. ಜೆಡಿಎಸ್ ಪಕ್ಷ ಯಾಕೆ ಗೊತ್ತಾಗಿಲ್ಲ? ಹೇಳ್ಬಿಡಿ ಆಗ್ಲಿ, ನಿಮ್ ಮಾತಿಂದ ಏನಾಗಿ ನಾನು 2016 ಜಿಲ್ಲಾ ಪಂಚಾಯತ್ ಚುನಾವಣೆಯ ಮಾನಸಿಕವಾಗಿ ಜೆಡಿಎಸ್ ಈಚೆ ಇದ್ದ ನಾವು ಸ್ಥಳೀಯ ರಾಜಕಾರಣ ಮಾತ್ರ ಮಾತಾಡ್ತೀನಿ ನಾನು. ನನ್ನ ಕಾರಣ ಅವರು ಮಂಡ್ಯದಲ್ಲಿ ಅಲ್ಲಿ ಒಬ್ಬ ಶಾಸಕರಿದ್ರು ಕೂಡ ಆ ಸಂದರ್ಭಕ್ಕೆ ಸಾಕಷ್ಟು ಹಿರಿಯ ನಾಯಕರುಗಳು ಕೂಡ ಇದ್ರು ಕೂಡ, ಯಾರ ಹೆಸರು ಹೇಳೋದು ಕೂಡ, ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಡ್ತಾ ಇದ್ರು. ಹೆಸರು ಹೇಳ್ತೀನಿ. ಆ ಸಂದರ್ಭದಲ್ಲಿ ಎಂ ಶ್ರೀನಿವಾಸ್ ಅವರು ಅಲ್ಲಿ ಶಾಸಕರಿದ್ರು, ಜೊತೆಗೆ ಅಶೋಕ್ ಜಯರಾಮ್ ಒಬ್ಬ ಆಕಾಂಕ್ಷಿ ಇದ್ರು, ಪ್ರಭಾವತಿ ಜಯರಾಮ್ ಅವರ ಆಕಾಂಕ್ಷಿ ಇದ್ರು, ಹಿರಿಯ ನಾಯಕರು ಜಿ.ಬಿ. ಶಿವಕುಮಾರ್ ಅವರಿದ್ರು. 2004ರಿಂದ ಸತತವಾಗಿ ಚಂದ್ರಲಾಲ್ ಶಿವಣ್ಣ ಅವ್ರನ್ನ ಮುಂದಿನ ಅಭ್ಯರ್ಥಿ ಅಂತ ಹೇಳ್ಕೊಂಡ್ ಬರ್ತಾ ಇದ್ರು. ಯಾರು? ಕುಮಾರಸ್ವಾಮಿ ಅವರು. ಶಿವಣ್ಣ ಅವ್ರ ಮನೆ ಮೇಲೆ ನಿಂತ್ಕೊಂಡು ಅವ್ರು ಒಂದ್ಸಲ ಭಾಷಣ ಮಾಡಿದ್ರು. 2004ರಲ್ಲಿ ಅಭ್ಯರ್ಥಿ ಅವ್ರು ಮಿಸ್ ಆದಾಗ ನಾನು ಮುಂದಿನ ಚುನಾವಣೆಗೆ ಚಂದ್ರಲಾಲ್ ಶಿವಣ್ಣ ಅವ್ರನ್ನ ವಿಧಾನಸಭೆ ಕರ್ಕೊಂಡು ಹೋಗಿಲ್ಲ ಅಂತ ಅಂದ್ರೆ ನನ್ನ ಹೆತ್ತ ತಾಯಿಗೆ ಚ್ಯುತಿ ತಂದ ಹಾಗೆ ಅಂತ ಭಾಷಣ ಮಾಡಿದ್ರು. 2008 ಒಂದು ಕಾರಣ ಹೇಳಿದ್ರು, 2013 ಒಂದು ಕಾರಣ ಹೇಳಿದ್ರು. 2018 ವಿಧಾನಸಭೆ ಪೂರ್ವದಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬಂತು. ನಾವೆಲ್ಲ ಶಿವಣ್ಣ ಅವ್ರ ಪರವಾಗಿ ಕೆಲಸ ಮಾಡ್ತಿದ್ವಿ. ಜೆಡಿಎಸ್ ಒಳಗೂ ಕೂಡ ವ್ಯಕ್ತಿನಿಷ್ಠೆಯ ಪ್ರಧಾನ ಆಗಿತ್ತು, ಸ್ಥಳೀಯ ವ್ಯಕ್ತಿ ಒಬ್ಬ ಯೋಗ್ಯ ನಾಯಕರು ಅಂತೇಳಿ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡ್ಲಿಕ್ಕೆ ಆಗೋದಿಲ್ಲ, ಕೊಡಲ್ಲ ಕುಮಾರಸ್ವಾಮಿ ಅವರು. ಆ ಸಂದರ್ಭಕ್ಕೆ ಸ್ವಾಮಿ ಅವರು ಕೂಡ ಇನ್ನ ಜನತಾದಳದಿದ್ರು, ಮಾನಸಿಕವಾಗಿ ದೂರ ಆಗಿದ್ರು ಕೂಡ ಅವರಿನ್ನ ತಾಂತ್ರಿಕವಾಗಿ ಜೆಡಿಎಸ್ ನಲ್ಲೇ ಇದ್ರು. ಆ ಬೆಳವಣಿಗೆಯಿಂದ ರೋಸ್ ಹೋಗಿ ಎಸ್.ಎಂ. ಕೃಷ್ಣ ಅವರ ಕರೆ ಮೇರೆಗೆ ಚಂದ್ರಲಾಲ್ ಶಿವಣ್ಣ ಅವರು ಆ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಿದ್ರು. ಆ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಬಿಜೆಪಿಗೆ ಸೇರದೇ ಇದ್ರು ಕೂಡ ವ್ಯಕ್ತಿಗತವನ್ನು ಅವ್ರನ್ನ ಬೆಂಬಲ ಮಾಡಿದ್ರು. ಇಲ್ಲಿ ಇಂಥ ಯೋಗ್ಯ ವ್ಯಕ್ತಿಗಳನ್ನ ರಾಜಕಾರಣದೊಳಗಡೆ ಜೆಡಿಎಸ್ ಕರ್ಕೊಂಡ್ಬಂದು ಬೀದಿಲ್ ಬಿಟ್ಟಿದ್ರು. ಏನೋ ಒಂದು ಉದಾಹರಣೆ ಕೊಡ್ಬೇಕು, ಏನೋ ಒಂದು ಕೂದು ಬಿಟ್ಬಿಟ್ಟಿದ್ರು ಶಿವಣ್ಣವ್ರನ್ನ. ಅದನ್ನ ಬಿಜೆಪಿ ಲಾಸ್ಟ್ ಅಸೆಂಬ್ಲಿ ಬನ್ನಿ ಆಪರೇಷನ್ ಮಾಡ್ತೀವಿ ಅಂತ ಕರ್ಕೊಂಡೋದ್ರು. ಆಪರೇಷನ್ ಮಾಡಿದ್ರು, ಹೊಲಿಗೆ ಹಾಕ್ತಾ ಬೀದಿಲ್ ಬಿಟ್ರು. ಎಲ್ಲೋಗ್ಲಿಲ್ಲ, ಈಗ ಇಬ್ಬರು ಜೊತೆ ಹಾಕ್ಬಿಟ್ಟಿದ್ದಾರೆ. ಇದೇ ರೀತಿ ಅಶೋಕ್ ಜಯರಾಮ್ ಪರಿಸ್ಥಿತವಾಗಿದೆ, ಎಸ್ ವಿಜಯಾನಂದ ಅವರ ಪರಿಸ್ಥಿತವಾಗಿದೆ. ವೈಯಕ್ತಿಕ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.